ಹೇಳಿ ಹೋಗು ಕಾರಣ ಒಂದು ಸಲ ಓದಿ ನೋಡಿ ಮತ್ತೆ ಮತ್ತೆ ಕಾಡುವಂತಹ ಅದ್ಭುತ ಕಾದಂಬರಿ. ತುಂಬಾ ಕಡೆ ಹರಿದಾಡುತ್ತಿರುವ ಈ ಪುಸ್ತಕದ ಕತೆ ಏನೆಂದು ಯೂಟ್ಯೂಬ್ ನಲ್ಲಿ ಚೆಕ್ ಮಾಡಿದಾಗ ಕೇಳ್ತಾ ಆ ಕಥೆಯಲ್ಲಿ ಬರುವ ಪಾತ್ರಗಳು, ಜಾಗಗಳು, ಶಿವಮೊಗ್ಗದಲ್ಲೇ ಇರುವ ನಾನು ಇಲ್ಲೇ ಎಲ್ಲೋ ನಡೀತಾ ಇರುವ ಘಟನೆಗಳೆಂಬಂತೆ ಭಾಸವಾಗುತ್ತಿತ್ತು. ಗಾಡಿಕೊಪ್ಪ ನನ್ನ ಕಣ್ಣೆದುರಲ್ಲೇ ಬಂದಂತಾಗುವುದು. ಅವರು ಹೇಳುವ ಶಿವಮೂರ್ತಿ ಸರ್ಕಲ್, ಜುವೆಲ್ ರಾಕ್ ಹೋಟೆಲ್, ಗಾಜ್ನೂರು, ಪ್ರಾರ್ಥನಾ ಲೇಔಟ್, ದಾವಣಗೆರೆ ಮೆಡಿಕಲ್ ಕಾಲೇಜ್ಗಳು, ಇವೆಲ್ಲ ಕ್ಯಾರೆಕ್ಟರ್ಗಳು ನನ್ನ ಕಣ್ಣು ಕಟ್ಟೋ ಹಾಗೆ ಉಳಿದಿದೆ. ಎಲ್ಲಿನವ ಹಿಮವಂತ, ಯಾವ ಪ್ರಾರ್ಥನಾ? ಹಿಮವಂತನೆಂಬ ಹುಡುಗನ ಪ್ರಾಮಾಣಿಕ ಪ್ರೀತಿ ಹಿಮಾಲಯ ಪರ್ವತದಷ್ಟೇ ಆಕೆಯನ್ನು ಪ್ರೀತಿಸಿದ. ಪ್ರಾರ್ಥನಾ ಎಂಬ ಹುಡುಗಿ ದೇವರಿಗಿಂತ ಹೆಚ್ಚಾಗಿ ಅವನನ್ನು ಪೂಜಿಸಿದಳು. ಹಾಗೆ ಪ್ರೀತಿಸಿ ಕಾರಣವೇ ಹೇಳದೆ ಹೊರಟು ಹೋದಳು. ಊರ್ಮಿಳೆ ಹಿಮವಂತನ ಪಾಲಿಗೆ ಔಷಧಿಯಾಗಿ ನಿಂತಳು. ಕೊನೆಗೆ ಅವನ ಪಾಲಿಗೆ ರುಕ್ಮಿಣಿಯಾದಳು. ಇವರಿಬ್ಬರ ಪ್ರೀತಿ ನಿಜವಾಗಿತ್ತು. ಆದರೆ ಹಣೆ ಬರದ ಸಾಲುಗಳಲ್ಲಿ ಇವರಿಬ್ಬರ ಹೆಸರೇ ಅಳಿಸಿ ಹೋಗಿತ್ತು. ಒಬ್ಬ ಸಾಮಾನ್ಯ ಹುಡುಗ ತನ್ನ ಪ್ರೀತಿಗಾಗಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುವಂತೆ ಮಾಡುತ್ತದೆ. ಅದೇ ಪ್ರೀತಿ ಮೋಸವಾದಾಗ ಹಾಳು ಮಾಡುವ ಮನಸ್ಥಿತಿಗೂ ಬಂದು ಬಿಡುತ್ತದೆ. ರವಿ ಬೆಳಗೆರೆಯವರ ಈ ಕಾದಂಬರಿ ಹಾಗೂ ವರ್ಣನೆಗೆ ಕೋಟಿ ನಮನಗಳು. ಪೂರ್ತಿ ಕತೆ ಕೇಳಿದರೂ ಮತ್ತೇಕೋ ಪುಸ್ತಕ ಓದಬೇಕೆನಿಸಿತು. ಪುಸ್ತಕ ಓದಿ ಮುಗಿಸಿದರೂ ಮನಸ್ಸು ಗುಂಗಲ್ಲೇ ಇದೆ. ಅವಳು ಕಾರಣ ಹೇಳಲೇ ಇಲ್ಲ, ಅವನು ಕಾರಣ ಕೇಳಲೇ ಇಲ್ಲ.